ಅಂಗಡಿಗಳಿಂದ ಮಂತ್ಲಿ ಮನಿ. ನಿಮಗೆ ಪ್ರೂಫ್ ಬೇಕು ಅಂತ ಹೇಳಿದ್ರೆ ನಾನು 100ಕ್ಕೆ 100 ಪ್ರೂಫ್ ಅನ್ನ ಕೊಡ್ತೇನೆ. ಈಗ ರಾಜೀನಾಮೆ ಕೊಡಕ್ಕೆ ಎಲ್ಲ ಪ್ರೂಫ್ ಆಡಿಯೋಗಿಂತ 25 ಲಕ್ಷ ರೂಪಾಯಿ ಬೆಂಕಿ ಇಲ್ದೇನೆ ಹೊಗೆ ಬರೋದಿಲ್ಲ. ಡೋಂಟ್ ಈ 25 ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ಇದು ರೆಡ್ ಹ್ಯಾಂಡ್ ಅಲ್ವಾ? ಚೀಫ್ ಮಿನಿಸ್ಟರ್ PSI ಹಗರಣ ನಾವು ಬಯಲು ಮಾಡಿದ್ಮೇಲೆ ಅರೆಸ್ಟ್ ಮಾಡಿದ್ದು ನಿಮ್ ಸರ್ಕಾರ. ನೆನಪಿರ್ಲಿ ಮಾಡಿದ್ದು ನಾವು. ನಿಮಗೇನು ಮಾನ ಮರ್ಯಾದೆ ಐತಲ್ಲ? ನಿಮ್ಗೆ ಮಾನ ಮರ್ಯಾದೆ ಐತಿ? ನಿಮ್ಗೆ ಏನಿದೆ? ಧರ್ಮಶಾಲೆ ಮಾಡಿದ್ದೇನೆ. ನಡೆಯಲ್ಲ, ಕುತ್ಕೊಂಡು ನಡೆಯಲಿ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗಿರುವ ಹಗರಣ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿಯ ರವಿಕುಮಾರ್ ಭಾಳ ಕಾರವಾಗಿಯೇ ಪರಿಷತ್ನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಅಬಕಾರಿ ಇಲಾಖೆಯಲ್ಲಿ ವಿಪರೀತ ಹಗರಣವಿದೆ, ಅದಕ್ಕೆ ನನ್ನ ಹತ್ರ 100ಕ್ಕೆ 100 ಪ್ರೂಫ್ ಇದೆ ಅಂತ ಟೇಬಲ್ ಕುಟ್ಟಿ ಹೇಳಿದ್ರು. ಇದಕ್ಕೆ ನಿಮಗೆ ಪ್ರೂಫ್ ಬೇಕು ಅಂತ ಹೇಳಿದ್ರೆ ನಾನು 100ಕ್ಕೆ 100 ಪ್ರೂಫ್ ಅನ್ನ ಕೊಡ್ತೇನೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪ್ರಿಯಾಂಕಾ ಖರ್ಗೆ ಪ್ರೂಫ್ ಕೊಟ್ಟು ಮಾತನಾಡಿ ಸಚಿವರು ಈಗಲೇ ರಾಜೀನಾಮೆ ಕೊಡುತ್ತಾರೆ ಅಂದ್ರು. ಅಗರೊಚ್ಚಿಗೆದ್ದ ರವಿಕುಮಾರ್, ನಿಮ್ಮ ಖಾತೆಯನ್ನೇ ನೀವು ನೋಡ್ಕೊಳ್ಳಿ, ಯಾಕೆ ಎಲ್ಲಾ ಖಾತೆಯಲ್ಲೂ ಮೂಗು ತೋರಿಸ್ತೀರಾ, ನೀವೇನು ಸರ್ವಾಧಿಕಾರಿನ ಅಂತ ಒಬ್ಬರಿಗೊಬ್ರು ಬೈದಾಡಿಕೊಂಡ್ರು. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಹಣದ ಲೂಟಿಯಾಗಿದೆ ಅನ್ನೋ ಗಂಭೀರ ಆರೋಪವನ್ನು ಹೊತ್ತುಕೊಂಡು ಎದ್ದು ನಿಂತ ಬಿಜೆಪಿ ನಾಯಕ ರವಿಕುಮಾರ್ ಅವರ ಆವೇಶ ಹೇಗಿತ್ತಪ್ಪ ಅಂತಂದ್ರೆ ಕೈಯಲ್ಲಿದ್ದ ದಾಖಲೆಗಳನ್ನ ಮೇಜಿನ ಮೇಲೆ ಕುಟ್ಟುತ್ತಾ ಇಡೀ ಸದನವನ್ನೇ ನಡುಗಿಸಿಬಿಟ್ರು. ಬರೀ ಆರೋಪ ಮಾಡಿದ್ರೆ ಹೋಗ್ಲಿ ಬಿಡು ಅನ್ಬಹುದಿತ್ತು, ಆದ್ರೆ ನನ್ನ ಹತ್ರ 100ಕ್ಕೆ 100% ಅಪ್ಪಟವಾದ ಸಾಕ್ಷಿಗಳಿವೆ ಅಂತ ಅವರು ಸವಾಲು ಹಾಕಿದ್ರು. ಆದ್ರೆ ಈ ಸವಾಲನ್ನ ಅಷ್ಟೇ ವೇಗವಾಗಿ ಸ್ವೀಕರಿಸಿದ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಕೋರ್ಲಿಲ್ಲ. ಸಾಕ್ಷಿ ಇದ್ರೆ ಈಗ್ಲೇ ಕೊಡಿ, ಇವತ್ತೇ ಈ ಕ್ಷಣವೇ ನಮ್ಮ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತ ಎದುರೇಟು ನೀಡಿದ್ದು ಬೆಂಕಿಗೆ ತುಪ್ಪ ಸುರಿದಂತಾಯ್ತು. ಅಲ್ಲಿಂದ ಶುರುವಾದ ಆ ಮಾತಿನ ಚಕಮಕಿ ಎಲ್ಲಿಗೆ ಹೋಯಿತು ಅಂದ್ರೆ ವೈಯಕ್ತಿಕ ನಿಂದನೆಯ ಹಂತಕ್ಕೆ ತಲುಪಿಬಿಡ್ತು. ನಿಮ್ಮ ಖಾತೆಯನ್ನ ನೀವು ನೋಡ್ಕೊಳ್ಳೋದು ಬಿಟ್ಟು ಎಲ್ಲಾ ಕಡೆ ಯಾಕೆ ಮೂಗು ತೋರಿಸ್ತೀರಾ, ನೀವೇನು ಈ ರಾಜ್ಯಕ್ಕೆ ಸರ್ವಾಧಿಕಾರಿನ ಅಂತ ರವಿಕುಮಾರ್ ಅವರು ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಒಬ್ಬರು ದಾಖಲೆ ಇದೆ ಅಂತಾರೆ, ಇನ್ನೊಬ್ರು ದಮ್ ಇದ್ರೆ ತೋರ್ಸಿ ಅಂತಾರೆ. ಆದ್ರೆ ನಿಜವಾಗಿಯೂ ಜನಸಾಮಾನ್ಯರ ತೆರಿಗೆ ಹಣ ಎಲ್ಲಿ ಪೋಲಾಗ್ತಿದೆ ಅನ್ನೋದಕ್ಕೆ ಮಾತ್ರ ಯಾರ ಹತ್ರನೂ ಸರಿಯಾದ ಉತ್ತರವಿಲ್ಲ. ಸಹಪತಿಗಳೇ, ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಟಿವಿಗಳಲ್ಲಿ ಬಂದಿದೆ. ಅಬಕಾರಿ ಡಿಸಿನೇ ಮಂತ್ರಿಗೆ ಎಷ್ಟು ಕೊಡಬೇಕು ಎಂದು ಪ್ರಸ್ತಾಪಿಸಿದ್ರು. ಈ ಬಗ್ಗೆ ಆಡಿಯೋ ದಾಖಲೆಗಳನ್ನು ಲೋಕಾಯುಕ್ತ ಎಸ್ಪಿಗೆ ಕೊಟ್ಟಿದ್ದೀನಿ. ಮದ್ಯದ ಅಂಗಡಿಗಳಿಂದ ಮಂತ್ಲಿ ಮನಿ ಹೆಸರಿನಲ್ಲಿ ನಡೆಯುತ್ತಿರುವ ಬಲವಂತದ ವಸೂಲಿ ದಂಧೆಯಲ್ಲಿ ಬರೋಬ್ಬರಿ ರು 2500 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಎಂಬ ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಮೈಸೂರಿನಲ್ಲಿರ್ತಕ್ಕಂಥ 400 ಅಂಗಡಿಗಳು, ಆ 400 ಅಂಗಡಿಗಳು 11,000 ರೂಪಾಯಿ ಮಂತ್ಲಿ ಕೊಡಬೇಕು. ಇದಕ್ಕೆ ನಿಮಗೆ ಪ್ರೂಫ್ ಬೇಕು ಅಂತ ಹೇಳಿದ್ರೆ ನಾನು 100ಕ್ಕೆ 100 ಪ್ರೂಫ್ ಅನ್ನ ಕೊಡ್ತೇನೆ. ಅದಕ್ಕೆ ಸಭಾಪತಿಗಳೇ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರ ಪತ್ರಿಕೆಗಳೆಲ್ಲ ಬಂದಿರತಕ್ಕಂಥದ್ದು ಯಾವುದ ನನ್ನ ಸೃಷ್ಟಿ ಅಲ್ವೇ ಅಲ್ಲ, ಇದು ನನ್ನ ಸೃಷ್ಟಿ ಅಲ್ವೇ ಅಲ್ಲ. ಸಭಾಪತಿಗಳೇ ಹೇಳ್ತೇನೆ. ಆಡಿಯೋ ರೆಕಾರ್ಡ್ ನೀವು ಮಾತಾಡ್ಬೇಕಾದ್ರೂ ನಾವು ಸುಮ್ನೆ ಕೂತ್ಕೊಂಡಿದೀವಿ. ಪ್ರಿಯಾಂಕಾ ಖರ್ಗೆ ಮಾತಾಡ್ಬೇಕಾದ್ರೂ ಸುಮ್ನೆ ಕೂತ್ಕೊಂಡಿದ್ದೀವಿ. ಪ್ರೂಫ್ ಕೊಡ್ತೀನಿ ಅಂದಿದ್ರಿ, ಸರ್ ಹಿ ಇಸ್ ರೆಡಿ ಟು ರಿಸೈನ್ ನೌ. ಈಗ ರಾಜೀನಾಮೆ ಕೊಡಕ್ಕೆ ಎಲ್ಲ ಪ್ರೂಫ್ ಆಡಿಯೋಗಿಂತ 25 ಲಕ್ಷ ರೂಪಾಯಿ ಈ 25 ಲಕ್ಷ ರೂಪಾಯಿ
ಇಡೀ ನೋಡಿ ಸಭಾಪತಿಗಳೇ ಸಭಾಪತಿಗಳೇ 2 ತಾಸು ಆಯ್ತು ಅಧ್ಯಕ್ಷರೇ. ಏನು ಭವಿಷ್ಯ ಕಾಲ, ಭೂತಕಾಲ, ವರ್ತಮಾನ ಕಾಲದಲ್ಲಿ ಹೇಳ್ಕೊಳ್ತಾ ಹೋದ್ರೆ ಏನಂತ ನೋಡಿ, ಕೊಟ್ಟಿದ್ರೆ ಸಭಾಪತಿಗಳೇ ಬೆಂಕಿ ಇಲ್ದನೆ ಕೊಡುತ್ತೆ. ಅದು ಇದು ಬಿಟ್ಟು ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಬೆಂಕಿ ಇಲ್ದೇನೆ ಹೊಗೆ ಬರೋದಿಲ್ಲ. ಡೋಂಟ್ ಬಹಳ ಇದನ್ನ ಮಾಡಕ್ ಹೋಗ್ಬೇಡಿ. ಬೆಂಕಿ ಇಲ್ದೇನೆ ಹೊಗೆ ಬರೋದಿಲ್ಲ. ನಿಮ್ಮ ಸರ್ಕಾರ ಏನು ಸತ್ಯ ಕೇಳಿ. ಇದು ನಾನು ಸಭಾಪತಿಗಳೇ, ಈ 25 ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ ಕೊಡ್ಬೇಕಾದ್ರೆ ಹಿಡ್ದಿದಾರಲ್ಲ, ಇಟ್ ಇಸ್ ಅಲ್ಲ ಸಭಾಪತಿಗಳೇ, ಅಲ್ಲ ಹೇಳ್ತಾ ಇದ್ದೀನಿ ಸಭಾಪತಿಗಳೇ, ಈ 25 ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ಇದು ರೆಡ್ ಹ್ಯಾಂಡ್ ಅಲ್ವಾ? ಕೊಟ್ಟಿದ್ದಾರಾ? ಮಂತ್ರಿ ಮಂತ್ರಿ ಹೆಸರು ಹೇಳಿದ್ದಾರೆ. ಮಂತ್ರಿ ಹೆಸರು ಹೇಳಿದ್ದಾರೆ. ಏನಿದು? ನಾನು ಹೇಳೋದು ಅರ್ಥ, ನಾನು ಹೇಳೋದು ಕೇಳಿಸ್ತಾ ಇದೆಯಾ ತಮಗೆ? ನಿಮ್ಮ ಅನುದಾನಕ್ಕೆ ನಾವು ದುಡ್ಡು ಕೊಡಬೇಕು ಅಂತ ನೀವು ನೋಡಿ, ನೀವು ಇನ್ನೂ ಮಂತ್ರಿ ಚೀಫ್ ಮಿನಿಸ್ಟರ್ ಸ್ವಲ್ಪ ಕೂತ್ಕೊಳ್ಳಿ. ಪ್ರೂಫ್ ಕೊಡ್ತೀನಿ. ಎಲ್ಲ ಖಾತೆಗಳು ಮಿನಿಸ್ಟರ್ ನೈತಿಕತೆಗೆ ಮಾತಾಡಿ, ನೈತಿಕತೆಯಿಂದ ಮಾತಾಡಿ. ಕೊಟ್ಟಿದ್ದೀನಿ. ಯಾರು ನಮ್ಮ ಮಾತು ಕೇಳೋಣ ಅಲ್ಲ, ಯಾರು ಕೇಳೋದೇ ಇಲ್ಲ. ಖರ್ಗೆ ಅವರೇ ಕೂಡ್ರಿ ಏನ್ರಿ? ಚಾಮರಾಜನಗರದಲ್ಲಿ ಆಕ್ಸಿಜನ್ ಪ್ರೂವ್ ಆಗಿಲ್ವಾ? ಕರಾವಳಿಯಲ್ಲಿ ಹಣ ಮಾಡಿದ್ದು ಪ್ರೂವ್ ಆಗಿಲ್ವಾ? ನಾಚಿಕೆ ಬರಬೇಕು. ಮಾಜಿ ಸಿಎಂ ಮಾಡಿದಿರ ಅಂತ ರಾಜೀನಾಮೆ ಕೊಡಿಸಿದ್ದು ನಮ್ಗೆ ಒಂದೇ ನಿಮಿಷ ಮಾನ್ಯ ಸಭಾಪತಿಗಳೇ, ಒಂದೇ ನಿಮಿಷ. ನಿಮ್ದು ನಂಬರ್ ಇಡೀ ದೇಶದಲ್ಲಿ ನಂಬರ್ ನಿಮ್ದು. PSI ನಾವು ಬಯಲು ಮಾಡಿದ್ಮೇಲೆ ಅರೆಸ್ಟ್ ಮಾಡಿದ್ದು ನಿಮ್ ಸರ್ಕಾರ. ನೆನಪಿರ್ಲಿ ಮಾಡಿದ್ದು ನಾವು. ನೆನಪಿರ್ಲಿ ಯಾವ ಕಡೆ ತಗೋಬೇಡಿ.
ಯಾವ ಕರ್ತಕ್ಕೆ ಹೋಗ್ಬಾರ್ದು, ಯಾರು ಮಾತಾಡಿದ್ರು ಕರ್ತಕ್ಕೆ ಹೋಗ್ಬಾರ್ದು, ಯಾರು ಕರ್ತಕ್ಕೆ ಹೋಗ್ಬಾರ್ದು, ಕರ್ತಕ್ಕೆ ಯಾರು ಹೋಗ್ಬಾರ್ದು, ಯಾರು ಮಾತಾಡ್ಬೇಕಾದ್ರೆ ಸಭಾಪತಿಗಳೇ, ಪ್ರಿಯಾಂಕಾ ಖರ್ಗೆ ಅವರೇ ಯಾವ್ದು ಕರ್ತಕ್ಕೆ ಈ ಹೋಗಿಲ್ಲ, ಸರ್ವ ಖಾತೆಗಳ ಸಚಿವರು ಕರ್ತಕ್ಕೆ ಹೋಗ್ಬೇಡಿ. ಈ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಸರ್ವ ಖಾತೆಗಳ ಸಚಿವರ ಏನು ಹೌದು? ಈಗ ಮಾಧುಸ್ವಾಮಿ ಅವ್ರು ಮಾತಾಡಿದ್ರೆ ಮೇಧಾವಿಗಳು, ನೀವ್ ಮಾತಾಡಿದ್ರೆ ಮೇಧಾವಿಗಳು, ನಾನ್ ಮಾತಾಡಿದ್ರೆ ಈಗ ಎಲ್ಲರ ಬಗ್ಗೆ ಮಾತಾಡ್ತೀರಾ, ಎಲ್ಲರೂ ನೀವೇನು ಸರ್ವ ಖಾತೆಗಳ ಸಚಿವರ ಅಲ್ಲಿ ಇದಾರಲ್ಲ, ಏನು ಅವ್ರು ಬಿಡಿ, ಮಾತಾಡಿ, ಕುತ್ಕೊಳ್ಳಿದ್ದೀರಿ, ನೀವು ಕುತ್ಕೊಳ್ರಿ, ಅವ್ರು ಮಾತಾಡ್ರಿ, ನೀವು ಕುತ್ಕೊಳ್ಳಿ, ಅವ್ರು ಮಾತಾಡ್ರಿ, ಅವ್ರು ಸಮರ್ಥ ಅಲ್ವಾ? ಅಲ್ಲ ನೀವೊಬ್ಬರ ಸಮರ್ಥ ಅಲ್ಲ, ಸಭಾಪತಿಗಳೇ, ಸರ್ಕಾರದಲ್ಲಿ ನೀವಿಬ್ಬರ ಸಮರ್ಥ ಅಲ್ಲ. ನನ್ನ ಪ್ರಶ್ನೆ ಉತ್ತರ ಕೊಡಿ, ನನ್ನ ಪ್ರಶ್ನೆ ಉತ್ತರ. ಸರ್ಕಾರದಲ್ಲಿ ನೀವೊಬ್ಬರ ಸಮರ್ಥ, ಸರ್ಕಾರದಲ್ಲಿ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಬಿಜೆಪಿ ಅವರಿಗೆ ಸಭಾಪತಿಗಳೇ, ಈ ಸರ್ಕಾರದಲ್ಲಿ ಪ್ರಿಯಾಂಕಾ ಖರ್ಗೆ ಸಮರ್ಥ ಇರೋದು. ನೋಡಿ, ಒಂದ್ ನಿಮಿಷ ರೀ. ನಿಮಗೇನು ಅಲ್ಲ, ನಿಮಗೇನು ಮಾನ ಮರ್ಯಾದೆ ಐತಲ್ಲ, ನಿಮ್ಗೆ ಮಾನ ಮರ್ಯಾದೆ ಐತಿಲ್ಲ ನಿಮ್ಗೆ? ಏನಿದೆ ಧರ್ಮಶಾಲೆ ಮಾಡಿದ್ದೇನೆ? ನಡೆಯಲ್ಲ, ಕುತ್ಕೊಂಡು ನಡೆಯಲ್ಲ. ಏನು ಇದು, ಏನು ಮರ್ಯಾದೆ ಕಳೆದ್ರಿ ಎಲ್ಲ ಸದನದ. ಓದ್ರಿ ಪೇಪರ್ ಎಲ್ಲ, ನಾಚಿಕೆ ಬರುತ್ತೆ ನಮಗೆ ಕುತ್ಕೊಳಕ್ಕೆ. ಏನಂದ್ರೆ ಇದು ಧರ್ಮಶಾಲೆ, ಇದು ಕುತ್ಕೊಳ್ತೀರಿಲ್ಲ ನೀವಲ್ಲೇ, ಕುತ್ಕೊಳ್ತೀರಿಲ್ಲ ಒಳಗೆ ನೀವು ಕೊಡ್ತಿರಲಿಲ್ಲ. ಹೇಳ್ತೀನಿ, ಅಲ್ಲಿ ಸದನದಾಗ ಯಾರು ಮಾತಾಡಂಗಿಲ್ಲ, ಹೊರಗೆ ನಡೆಯಲಿ, ಸ್ಥಳದ ಮೇಲೆ ಕುತ್ಕೋರಿ. ಅಲ್ಲಿ ಏನು ಸ್ವಲ್ಪ ಬೇಕಲ್ಲ ನಿಮ್ಗೆ? ಏನ್ರಿ ಅಲ್ಲ, ಇದು ಏನ್ರಿ? ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ರೀ. ಇದಕ್ಕೊಂದು ಏನಾದ್ರು ರೀತಿ ನೀತಿ ಬೇಕಲ್ರಿ? ನೀವು ಹೇಳಿ ಒಂದು ಸ್ವಲ್ಪ, ನೀವು ಅನೆಸ್ಟಾಗಿ ಹೇಳಿ. ರೀತಿ ನೀತಿ ಬೇಕಲ್ಲ. ಮಾತಾಡೋ ಪರ್ಮಿಷನ್ ಕೊಟ್ಟಿನಿ, ಉತ್ತರ ಹೇಳ್ತು ಅಂತಾರೆ. ಕೇಳುವಂಥ ಸೌಜನ್ಯ ನಿಮಗೂ ಇಲ್ಲ, ಅವ್ರಲ್ಲಿ ಯಾರು ಹೇಳ್ಬೇಕಿಲ್ಲ ಸದನದಲ್ಲಿ? ಅಲ್ಲಿ ಯಾರು ಕಟ್ತಾ ಹೋಗ್ಬಾರ್ದು. ಸದನದಲ್ಲಿ ಬಾವಿಯಲ್ಲಿದ್ದವ್ರು ಮಾತಾಡಿದ್ರೆ ಯಾರು ಮಾತಾಡಂಗಿಲ್ಲ. ಒಂದು ನಿಮಿಷ. ಉತ್ತರ ಹೇಳಿ. ಈಗ ಈ ಪ್ರಶ್ನೆ ಉದ್ಭವ ಆಗಿದ್ಯಾಕೆ? ಆಗಲ್ರಿ, ಆಯ್ತಲ್ಲ, ಚರ್ಚೆ ಈಗ ಗಂಟಲು ಜಾಸ್ತಿ ಇದೆ ಅಂತೇಳಿ ಕಿರ್ಚ್ಕೊಳಕೇನೆ ಆಯ್ತ್ರಿ, ಕಾಲ್ ಕೆರೆದು ಜಗಳ ಬರಕೇನೆ ಯಾರು ಸುದ್ದದಾರಿ ಇಲ್ಲಿ? ಮಾಡಿ ಒಂದ್ 4 ಮಂತ್ರಿಗಳನ್ನ ಅದು ಮಾಡಿ, ಯಾರು ಸರಿ ಅವರ ಡಿಪಾರ್ಟ್ಮೆಂಟ್ ಗಳನ್ನ ಮ್ಯಾನೇಜ್ ಮಾಡಕ್ಕೆ ಯೋಗ್ಯತೆ ಇಲ್ಲದವರಲ್ಲ. ಸನ್ಮಾನ್ಯ ಬಂದು ಕಿರ್ಚಾಡ್ತಿದ್ರೆ ಕಿರ್ಚಾಡಕ್ ಒಂದ್ 4 ಮಂತ್ರಿಗಳು ಮಾಡಿ, ಯಾರು ಬಾವಿ ಇದ್ದವರು ವಿರೋಧ ಪಕ್ಷದ ವಿರುದ್ಧ ಕಿರ್ಚಾಡಕ್ ಒಂದ್ 4 ಮಂತ್ರಿಗಳನ್ನ ಮಾಡಿ.